ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು, ಹಂಗೆ ಅಮ್ಮನೂ ಊರಿಂದ ಬಂದಿದ್ರು. ಹಂಗೆ ಒಂದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೆ, ಎಣ್ಣೆ ಬದನೆಕಾಯಿ ಮತ್ತು ಅಕ್ಕಿ ರೊಟ್ಟಿದು. ಸೊ ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀವಿ, ಆಮೇಲೆ ಒಂದು ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ, ಅರ್ಧದಷ್ಟು ಶುಂಠಿ, ಒಂದು 6 ಲವಂಗ, ಸ್ವಲ್ಪ ಚಕ್ಕೆ, 1 ಸ್ಪೂನ್ ಗಸಗಸೆ, ಕೊತ್ತಂಬರಿ ಸೊಪ್ಪು, ಕಾಯಿ, ಹುರ್ಗಡ್ಲೆ, ಹುಣಸೆಹಣ್ಣು, 3 ಟೊಮೆಟೊ. ಬೇಸಿಕಲಿ ಇದು ಮಟನ್ ಮಸಾಲ ತಗೊಂಡಿರೋದು. ಆಮೇಲೆ 2 ಸ್ಪೂನ್ ಆಗೋಷ್ಟು ಎಳ್ಳು, ಆಮೇಲೆ 1.5 ಸ್ಪೂನ್ ಹುಚ್ಚೆಳ್ಳು ಇದನ್ನ ಹುರ್ಕೊಂಡು ಅದ್ರ ಜೊತೆಗೆ ಸೇರಿಸ್ಕೋಬೇಕು. ಆಮೇಲೆ 1 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು. ಇದಿಷ್ಟು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ, ತೆಳ್ಳಗೆ ರುಬ್ಕೊಳಕ್ ಹೋಗ್ಬಿಡಿ. ಅದಾದ್ಮೇಲೆ ಬದನೆಕಾಯಿನ ಮಧ್ಯದಲ್ಲಿ 2 ಸ್ಲಿಟ್ ಮಾಡಿಬಿಟ್ಟು ಅದ್ರೊಳಗಡೆ ಈ ಸ್ಟಫಿಂಗ್ನ ತುಂಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ, ಯಾಕಂದ್ರೆ ಆಬ್ವಿಯಸ್ಲಿ ಇದು ಎಣ್ಣೆ ಬದನೆಕಾಯಿ ಅಲ್ವಾ. ಹಾಕೊಂಡು ಅದನ್ನೆಲ್ಲಾನು ಬದನೆಕಾಯಿನೂ ಅದ್ರೊಳಗಡೆ ಹಾಕಿ ಮಿಕ್ಕಿರೋ ರುಬ್ಬಿರೋ ಮಿಶ್ರಣ ಇರುತ್ತಲ್ಲ ಅದನ್ನು ಅದ್ರೊಳಗಡೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಉಪ್ಪನ್ನ ಹಂಗೆ ಚೆಕ್ ಮಾಡಿಕೊಂಡು 1 ವಿಜಿಲ್ ಹೊಡ್ಸಿದೀವಿ. ನೀವು ಬೇಕಂದ್ರೆ ಹಂಗೇನೆ ಕೂಡ ಬೇಯಿಸ್ಕೋಬೋದು. ನಮ್ದು ಅಷ್ಟು ಬೇಯಲ್ಲ ಅಂತ 1 ವಿಜಿಲ್ ಹೊಡ್ಸಿದ್ವಿ ನಮ್ಮ ನೀರಿಗೆ, ಇಲ್ಲಿ ನೀರಿಗೆ. ನೀವು ಹಂಗೇನು ಬೇಯಿಸ್ಕೋಬೋದು ಅಥವಾ ವಿಜಿಲ್ ಆದ್ರೂ ಹೊಡ್ಸ್ಕೋಬೋದು, ಅದು ನಿಮ್ಮ ಚಾಯ್ಸ್. ಸೊ ಇಷ್ಟು ಮಾಡಿದ್ರೆ ಎಣ್ಣೆ ಬದನೆಕಾಯಿ ರೆಡಿ ಆಗುತ್ತೆ. ಸೊ ಇಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ರೇಷನ್ ಅಕ್ಕಿ ಯೂಸ್ ಮಾಡಿದೀವಿ ನಾವು. ಅನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಅಕ್ಕಿ ಹಿಟ್ಟು ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿದ್ದಿತೀರೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ತಟ್ಟೋದು ಅಷ್ಟೇನೆ, ಫಸ್ಟ್ ಟೈಮ್ಗೆನೆ ಎಲ್ರಿಗೂ ಬರಲ್ಲ, ಸ್ವಲ್ಪ ಅಭ್ಯಾಸ ಆದಂಗೆ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ಟೈಮೇನೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ, ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ. ಯಾರ್ಯಾರಿಗೆ ಬರಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಂಡು ಒಂದ್ಸತಿ ತಿಂದು ನೋಡಿ. ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಜೊತೆ ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಅಂತಾನೆ ಅಲ್ಲ, ನೀವು ಇದನ್ನ ಚಪಾತಿ ಜೊತೆಗೂ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆನೂ ತಿನ್ಬೋದು. ಒಂದ್ಸತಿ ಟ್ರೈ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.